ಗುನ್ನೂರು ಗ್ರಾಮದಲ್ಲಿ ವನಭೋಜನ ಎಂಬ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದೀವಿ. ಇದರ ಹಿನ್ನೆಲೆ ಏನು ಅಂತ ಅಂದರೆ, ನಮ್ಮ ಹಿಂದಿನ ತಲೆಮಾರಿನಿಂದ ಮಳೆ ಬರದೇ ಇರೋ ಕಾರಣದಿಂದ ಸುಮಾರು ವರ್ಷಗಳ ಮಳೆ ಬರಲಿದ್ದೇ ಬರ ಹೊಡೆದಂಥ ಕಾಲದಲ್ಲಿ ನಮ್ಮ ತಾತ ಮುತ್ತಾತಿರು ಎಲ್ಲ ಈ ಆಚರಣೆನ ಅವಾಗಿಂದನೂ ಆಚರಿಸ್ಕೊಂಡ್ಬಂದವ್ರೆ. ನಾವೂ ಒಂದೆರಡು ಸತಿ ಆಚರಿಸಿದ್ದೀವಿ. ಮತ್ತು ನಮ್ಮ ಮುಂದಿನ ನಮ್ಮ ಮಕ್ಕಳು ಪೀಳಿಗೆಗೂ ಇದು ಗೊತ್ತಾಗಬೇಕು, ಇದನ್ನ ಮಾಡುವ ಅಂದ್ಬಿಟ್ಟು ಮತ್ತು ಇವತ್ತು ಸಿಹಿ ಊಟ ಮಾಡ್ತೀವಿ. ಇಲ್ಲಿ ನಮ್ಮೂರು ಮಹಾದೇವಮ್ಮ ದೇವಸ್ಥಾನದ ಬಳಿ ಸಿಹಿ ಊಟ ಮಾಡಿ ದೇವ್ರ ಮೆರವಣಿಗೆ ಮಾಡಿ ಮತ್ತೆ ನಾಳೆ ಇದು ಏನೋ ಕಾಡಿನಲ್ಲಿ ಒಂದು ಮಳೆರಾಯಿನ ಒಂದು ಪೂಜೆ ಮಾಡಿ ಅದಕ್ಕೆ ಖಾರ ಅಂತ ಈ ಕೋಳಿ ಮರಿ ಇದನ್ನ ಮಾಡೋರು ಮಾಡ್ತಾರೆ. ಅದನ್ನ ಮಾಡ್ಕೊಂಡು ಎಲ್ಲರೂ ಊಟ ಮಾಡ್ಕೊಂಡು 3-5 ಗಂಟೆ 6 ಗಂಟೆ ಮಳೆರಾಯಿನ ಕೃಪೆನ ಬೇಡ್ಕೊಂಡು ನಂತರ ನಾವು ಅಲ್ಲಿಂದ ಹೊಡ್ತೀವಿ. ನಮ್ಮ ತಾತಿರು ನಮ್ಮ ಮುತ್ತಾತಿರು ಹಿಂದೆ ಎಲ್ಲ ಮಾಡಿರೋದ್ರಿಂದ ಅವಾಗ ಮಳೆ ಬತ್ತಾಯಿತು. ನಾವು ಒಂದೆರಡು ಸತಿ ಮಾಡಿದ್ವಿ, ಬತ್ತದೆ ಅನ್ನೋ ನಮ್ಮ ನಂಬಿಕೆ ಇದೆ. ಅದನ್ನ ನಾವು ಮುಂದುವರ್ಸ್ಕೊ ಹೋಗ್ತೀವಿ. ನಮ್ಮ ಮುಂದಿನ ಪೀಳಿಗೆಗೂ ಇದನ್ನ ತೋರಿಸ್ಕೊಟ್ಬಿಟ್ಟು ಹೋಗೋಣ ಅಂತ ನಾವು ಇದನ್ನ ಮಾಡ್ತಾಯಿದ್ದೀವಿ. ಎಲ್ಲ ಆಗೋಯ್ತು, ಅಡುಗೆ ಎಲ್ಲ ಗೊತ್ತಿರುವಂಗೆ ನಮಗೆ ಗೊತ್ತಿರುವಂಗೆ 1 ವರ್ಷ ನೆನಪದಣಿಯ. ಹೌದು. ಈಶಾನು ಇಲ್ಲಿ ನೋಡಿ, ಇಲ್ಲಿ ಏನು ಮಾಡ್ತಿದ್ಯಾ ನೀನು? ಫೋನ್ ನೋಡ್ತಾ ಇದೀಯಾ? ನೋಡು, ಫೋನ್ ಇದ್ರೆ ಏನು ಬೇಡ.
ತುಂಬ ದೂರ ಹೊಂಟೋಗ್ಬಿಟ್ಟವ್ರು ಜನ ಎಲ್ಲ. ಹೆಂಗೋ ಒಳ್ಳೆ ಜಾಗ ಹಿಡ್ತಿದ್ರಿ, ಒಳ್ಳೆ ಇದು ಕೇರಳ ಸ್ಟೈಲಲ್ಲಿ. ಏನಾಗೋಯ್ತು ಇವತ್ತೇ? ನಾಳೆ ಜೋರು ಕಣ ಇವತ್ತಲ್ಲ. ಈಗ ನಾವು ಒಣ ಭೋಜನ ಅಂದರೆ ಈ ತಾಲೂಕೆಲ್ಲೇ ಬರಗಾಲ ಬಂದ್ಬಿಟ್ಟಿದೆ, ಮಳೆ ಇಲ್ಲ. ನಾವು ಕಾಲದಿಂದ ನಮ್ಮ ತಾತನ ಕಾಲದಿಂದ ಈ ಒಣ ಭೋಜನ ಅಂತ ಮಾಡ್ಕೊಬತ್ತಿದ್ದು. ಆದ್ದರಿಂದ ಈ ದೇವಸ್ಥಾನದವು ಇವತ್ತು ದೇವಸ್ಥಾನದವು ಮಾಡ್ತಾಯಿದ್ದೀವಿ. ಸಿಹಿ ಊಟ ಇಲ್ಲೆಲ್ಲ ಮಾಡಿ ನಾಳೆ ಕಾಡ್ಗೋಯ್ತೀವಿ. ಮಳೆ ಇಲ್ಲ ಅಂತ ಎಲ್ಲ ಒತ್ಕೊಂಡು ಅಲ್ಲಿ ಖಾರ ಮಾಡಿಕೊಂಡು ಚಿಕನ್ನು ಮಟನ್ನು ತಿನ್ಕೊಂಡು ಮಳೆ ಈ ಗಂಟ ಬರೋಲ್ಲ. ಮಳೆ ಊದ್ಮೇಲೆ ಬರ್ತೀವಿ ಅಲ್ಲಿ ಅಂದಮೇಲೆ. ನಮ್ಮ ಪ್ರಕೃತಿಯ ಪರಿಸರದ ಕಾಪಾಡಲಿಕ್ಕೋಸ್ಕರ ನಮ್ಮ ಹಿರಿಯರು ನಡೆಸ್ಕೊಂಡು ಬಂದಿರುವಂಥ ಪದ್ಧತಿಯ ವಿಚಾರದಲ್ಲಿ ನಾವು ಈ ವನಭೋಜನವೇನೆಂದರೆ, ಒಂದು ದಿನ ನಮ್ಮ ಮಾಯಾದೇವಿ ತಾಯಿಯ ಉತ್ಸವವನ್ನು ಮಾಡಿ ಆಕೆಯ ಮುಂಭಾಗದಲ್ಲಿ ಎಲ್ಲರೂ ಅಡುಗೆ ಮಾಡಿಕೊಂಡು ಊಟ ಮಾಡ್ಕೊಂಡು ಹೋಗೋಂಥದ್ದು. ಮತ್ತು ಇಲ್ಲಿಂದ ಎಲ್ಲರೂ ಮರುದಿನ ಹೊಲಮಾಳದಲ್ಲಿ ಹೋಗಿ ಅಲ್ಲೂ ಖಾರದ ಉತ್ಸವ ಮಾಡಿ ಅಲ್ಲಿ ಒಂದು ಮಳರಾಯ ಅಂತಿದ್ದು, ಆ ಮಳರಾಯನಿಗೆ ಎಡೆ ಇಟ್ಟು ಮಳರಾಯನನ್ನು ಬೇಡಿಕೊಂಡು ಮಳೆ ಬರಲಿ, ನಮ್ಮ ಪರಿಸರ ಕಾಪಾಡಲಿ, ನಮ್ಮೆಲ್ಲರಿಗೂ ದೇವೇಂದ್ರಾಯ ನಮಗೆ ಮಳೆ ಬರಬೇಕು ಅಂತೇಳಿ ಕೇಳ್ಕೊಳ್ತಾ ಈ ಕಾರ್ಯಕ್ರಮವನ್ನು ನಡೆಸ್ತಾಯಿದ್ದೀವಿ.